ಎಲ್ಲ ಇವ್ರ ಮಾತು ಕೇಳ್ತಾ ಇರ್ತಿಲ್ಲ. ಅಂದ್ರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ. ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ಅರೆಸ್ಟ್ ಮಾಡಿದ್ದು ಇದು ಮಾಡಿದ್ದು ಅಂದ್ರೆ ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಒಳಗೆ ಎಲ್ಲ ಸುವರ್ಣಸೌಧ ಹಾಕ್ಬೇಕಂತಿದ್ರು, ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ. ಅವ್ರೇನು ಮುತ್ತು ಕೊಡಬೇಕಾತಳೆ, ಮುತ್ತು ನಮಗೆ ಕೊಡಬೇಡ್ರಿ, ನೀವು ಸಾಬರಿಗೆ ಮುತ್ತು ಕೊಡ್ಕೋತೀರ್ರಿ. KG ಹಳ್ಳಿ ಮುತ್ತು ಕೊಡ್ರಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರೆ ಮುತ್ತು ಕೊಡ್ರಿ, ದಿನ ಮುತ್ತು ಕೊಡ್ಕೋತೀರಿ. ಮುತ್ತು ಕೊಡುವ ಗೃಹ ಮಂತ್ರಿಗಳು ಆಗ್ರಿ. ಯಾವ್ದ್ರಿ ನನಗೊಂದು ಅದ್ರೊಳಗ ನೀವು ಯಾರು ಮಾಧ್ಯಮದವ್ರು ಬರೆದಿರಿ, ನೀನು ಇವತ್ತು ನೋಡಿದೆ ಮುಂಜಾನೆ ಯತ್ನಾಳಿಗೆ ಭಾರಿ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ, ಇಪ್ಪ ಮುಂದೆ ಭವಿಷ್ಯ ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ. ಯತ್ನಾಳ್ ಭಾರಿ ಹಿನ್ನಡೆ, ವಿಜಯೇಂದ್ರ ಭಾರಿ ಮುನ್ನಡೆ. ಆ ಕಡೆ ಕೇಳದ ಯಡಿಯೂರಪ್ಪ ವಾರೇ ವಾ ಮಾಧ್ಯಮಗಳೇ, ಯಾರು ಆ ಕಡೆ ಕೇಳಿದ್ರೆ ಏನಾಗೋದೈತೆ ನನಗೆ ಏನಿಗೆ ಆಗೋದಿಲ್ಲ. ನೀವು ಮಾಧ್ಯಮದ ಹೊಡಿರಿ, 2 ದಿವಸ ಹೊಡಿತೀರಿ, ನಿಮ್ಗೂ ಅನುಕೂಲ ಆಗ್ತೈತಿ, ಹೊಡಿರಿ, ನಿಮ್ಗೆ ಮಗ ಬೇಡ ನಾನು.